ನಿಮ್ಮ ಮಗನಿಗೆ ಕಂಕಣ ಬಲ ಕೂಡು ಬಂದಿದೆ. ಹೆಣ್ಣು ಹುಡುಕೋ ಶಾಸ್ತ್ರನ ನೀವು ಶುರು ಮಾಡಬಹುದು. ಗುರುಜಿ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನಿಮ್ಮ ಜ್ಯೋತಿಷ್ಯದಲ್ಲಿ ಉತ್ತರ ಸಿಗ್ಬೋದಾ? ಏನು ಪ್ರಶ್ನೆ ಕೇಳಿ. ಈ ಮನೆಗೆ ಸೊಸೆಯಾಗಿ ಬರೋಳು ನಮ್ಮ ರಕ್ತ ಸಂಬಂಧಿ ಆಗಿರ್ತಾಳ ಅಥವಾ ಹೊರಗ್ನೋಳಾಗಿರ್ತಾಳ? ನೋಡಿ, ಜಾತಕ ಜ್ಯೋತಿಷ್ಯ ಅನ್ನೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ವೈಜ್ಞಾನಿಕವಾಗಿ ಏನು ಹೇಳಬಹುದೋ ಅಷ್ಟನ್ನು ಮಾತ್ರ ಹೇಳಬಹುದು. ಆದರೆ ಹೇಳೋ ವಿಷಯ ತುಂಬ ದೊಡ್ಡ ಮಟ್ಟದಾಗಿರುತ್ತೆ. ಈ ಯಕಶ್ಚಿತ್ ಪ್ರಶ್ನೆಗಳಿಗೆಲ್ಲ ಇದರಲ್ಲಿ ಉತ್ತರ ಹುಡುಕೋದು ಕಷ್ಟ. ಹೊರಗನವರಾಗಿರ್ಲಿ, ರಕ್ತ ಸಂಬಂಧಿಗಳಾಗಿರ್ಲಿ, ಈ ಮನೆ ಮರ್ಯಾದೆನ ಹೇಗೆ ಕಾಪಾಡ್ತಾಳೆ ಅನ್ನೋದು ಮುಖ್ಯ. ಈ ಮನೆಯ ಘನತೆಯನ್ನ, ಗೌರವವನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋ ಹೆಣ್ಣು ಹೊರಗಿನವಳಾದ್ರೇನು, ರಕ್ತ ಸಂಬಂಧಿ ಆದ್ರೇನು. ನಮ್ಮ ಮನೆಗೆ ಹೆಣ್ಣನ್ನು ಕೊಡೋದಕ್ಕೆ ಕೋಟ್ಯಾಧೀಶ್ವರರು ಕ್ಯೂನಲ್ಲಿ ನಿಲ್ತಾರೆ. ಆದರೆ ನನ್ನ ಸೊಸೆಯಾಗಿ ಬರೋಳು ಅಂಥ ಧನಲಕ್ಷ್ಮಿ ಆಗಿದ್ರೆ ಮಾತ್ರ ಸಾಲದು. ಮನಸ್ಸುಗಳನ್ನು ಕಟ್ಟಿ ಮಮತೆಯನ್ನು ಕರೆಯೋ ಮಹಾಲಕ್ಷ್ಮಿ ಆಗಿರಬೇಕು. ಗೆದ್ದಾಗ ನೆರಳಾಗಿ ನಿಂತು, ಸೋತಾಗ ಕೈ ನೀಡಿ ಆಸರೆಯಾಗೋ ಧೈರ್ಯ ಲಕ್ಷ್ಮಿ ಆಗಿರಬೇಕು. ಕಷ್ಟಪಟ್ಟು ಕೆಲಸ ಮಾಡೋ ನಮ್ಮ ಆದಿಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ದೊಡ್ಡ ಗೆಲುವನ್ನು ತಂದುಕೊಡೋ ಅದೃಷ್ಟ ಲಕ್ಷ್ಮಿ ಆಗಿರಬೇಕು. ಚಿಂತೆ ಮಾಡಬೇಡಿ, ಈ ಜಾತಕ ನುಡಿತಾ ಇದೆ. ನೀವು ವರ್ಣನೆ ಮಾಡ್ತಿರೋ ಎಲ್ಲ ಗುಣಗಳಿರೋ ಹುಡುಗಿನೇ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ. ಒಳಗ್ ಬರ್ಬೋದಾ? ಆಹಾ, ನಿಂದು ಯಾವಾಗ್ಲೂ ರಾಂಗ್ ಎಂಟ್ರಿನೇ. ಬಾರೆ ಒಳಗೆ. ಅಮ್ಮ, ಕಾಫಿ. ಎಲ್ಲಿಗೆ ಹೋಗ್ತಿದ್ಯಾ? ಇದನ್ನ ಮಿಕ್ಸ್ ಮಾಡ್ಕೊಡಕ್ಕೆ ನಾವೇನ್ ಕೆಲಸದವ್ರ? ನಿನ್ನ ಯಾಕೆ ಇಟ್ಕೊಂಡಿರೋದು? ಮಿಕ್ಸ್ ಮಾಡ್ಕೊಡೆ. ಈಗ ಎರಡನೇ ವಿಚಾರ. ಈ ಜಾತಕ ಅತ್ಯುನ್ನತವಾಗಿದ್ರೂ ಒಂದು ಸಣ್ಣ ದೋಷ ಕಾಣಿಸ್ತಾ ಇದೆ. ಏನ್ ದೋಷ ಗುರುಗಳೇ? ಹೆದರುವಂಥದ್ದೇನೂ ಇಲ್ಲ. ಈ ದೋಷ ಪರಿಹಾರಕ್ಕೋಸ್ಕರ ದೇವಸ್ಥಾನದಲ್ಲಿ ನವಗ್ರಹ ಪೂಜೆ ಮಾಡಿಸಿದ್ರೆ ಸಾಕು. ಎಷ್ಟು ಬೇಗ ಮಾಡಿಸ್ತಿರೋ ಅಷ್ಟು ಒಳ್ಳೆಯದು. ಹಾಗೆ ಆಗ್ಲಿ ಗುರುಗಳೇ, ನಾಳೆನೆ ಪೂಜೆ ಮಾಡಿಸೋಣ. ಜಯ, ಈ ಮಾತುಕತೆ ಆದ್ಮೇಲೆ ಪೂಜೆಗೆ ಏನೇನು ಬೇಕು ಅಂತ ಗುರುಗಳ ಹತ್ರ ಕೇಳಿ ತಯಾರಿ ಮಾಡ್ಕೊ. ಸರಿ ಮ್ಯಾಮ್. ಗುರುಗಳೇ, ನಮ್ಮ ಕಡೆಯಿಂದ ಪೂಜೆಗೆ ಎಲ್ಲ ತಯಾರಿನೂ ಮಾಡ್ಕೋತೀವಿ. ನೀವೇ ಎದುರಿಗೆ ನಿಂತು ಆಶೀರ್ವಾದ ಮಾಡಿ ದೋಷ ನಿವಾರಣೆ ಮಾಡಿಕೊಡ್ಬೇಕು. ಅಗತ್ಯವಾಗಿ ತಾಯಿ. ಮ್ಯಾಮ್, ಫೋನ್. ಗುರುಗಳೇ, ಒಂದು ಅರ್ಜೆಂಟ್ ಕಾಲ್ ಇದೆ, ಅಟೆಂಡ್ ಮಾಡಲೇಬೇಕು. ನೀವು ಅನುಮತಿ ಕೊಟ್ಟರೆ. ಖಂಡಿತವಾಗಿಯೂ ಒಬ್ಬ. ಪಾರ್ವತಿ. ಅಪ್ಪೋರೆ. ಗುರುಗಳೇ, ಈ ಹುಡುಗಿದು ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ. ಅವಳ ಜಾತಕನೂ ನೋಡಿ ಸ್ವಲ್ಪ ಹೇಗಿದೆ ಅಂತ ಹೇಳಿ. ಖಂಡಿತವಾಗಿ. ಜಾತಕ ಇದೆಯಾ ಪಾರ್ವತಿ? ಜಾತಕ ಇದೆಯೇನಮ್ಮ? ಅಪ್ಪೋರೆ, ನನ್ನ ಹತ್ರ ಜಾತಕ ಇಲ್ಲ, ಅದು ಅಪ್ಪನ ಹತ್ರ ಇದೆ. ಚಿಂತೆ ಇಲ್ಲ. ನೀನು ಹುಟ್ಟಿದ ದಿನ, ಇಸುವಿ ಮತ್ತು ಸಮಯ ಹೇಳಮ್ಮ ಸಾಕು. ಮಾರ್ಚ್ 24, 1998. ಮಹಾನ್ ಜಾತಕ. ಫಲಾನುಪೇಕ್ಷೆ ಎರಡೂ ದೊಡ್ಡದಾಗಿದೆ. ಆದರೆ ನಿಮ್ಮ ದೊಡ್ಡ ಮಗನಿಗಿರೋ ಹಾಗೆ ಈ ಹುಡುಗಿಗೂ ಸಣ್ಣ ದೋಷ ಇರೋ ಹಾಗಿದೆ. ಓ, ಮತ್ತೆ ಅದಕ್ಕೇನಾದರೂ ಪರಿಹಾರ? ನಿಮ್ಮ ದೊಡ್ಡ ಮಗನಿಗಿರೋ ದೋಷನೇ ಈ ಹುಡುಗಿಗೂ ಇರೋದ್ರಿಂದ ನಿಮ್ಮ ದೊಡ್ಡ ಮಗ ಮಾಡೋ ಪೂಜೆನೇ ಈ ಹುಡುಗಿನೂ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಾದರೆ ಯೋಚನೆ ಮಾಡೋ ಹಾಗೆ ಇಲ್ಲ.
ನಮ್ಮ ಆದಿತ್ಯಾಗ ಹೇಗೆ ಒಳ್ಳೇದಾಗಬೇಕು ಪಾರ್ವತಿಗೂ ಹಾಗೆ ಒಳ್ಳೇದಾಗಬೇಕು. ಅವಳು ನಮ್ಮ ಮನೆಯವಳೆ. ಹಾಗಾದರೆ ಎರಡು ಪೂಜೆ ಒಟ್ಟಿಗೆ ಇಟ್ಕೋಬೋದಲ್ವಾ? ಅವಶ್ಯಕವಾಗಿ ಇಟ್ಕೋಬೋದು. ಹಾಂ, ಸರಿ. ಹಾಗಿದ್ರೆ ಹಾಗೆ ಮಾಡೋಣ. ಹಾಗಾದರೆ ನಾನು ಹೊರಡ್ತೀನಿ ಸರ್. ಹಾಂ. ಮೇಡಮ್, ಕಾಫಿ. ದರಿದ್ರದೊಳ್ ತಂದು ಈ ಮನೆ ಹಿರಿ ಮಗನ ಜೊತೆ ಕೆಲಸದವಳನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಇವು ಪೂಜೆಗೊಂದಿಷ್ಟು ಥೂ, ಕಚ್ಚಡವಾಗಿದೆ ಕಾಫಿ ಅವಳ ಥರನೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮ ಯೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನವಗ್ರಹ ಪೂಜೆ ನಾನಾ ಕಾರಣಕ್ಕೋಸ್ಕರ ಮಾಡ್ತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆ ಏಳಿಗೆ ಸಿಗಬೇಕು ಅಂದರೆ ನವಗ್ರಹ ಪೂಜೆ ಮಾಡಿಸ್ತಾರೆ. ಅದು ಅಲ್ದಿರ ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ರೂ ಕೂಡ ನವಗ್ರಹ ಪೂಜೆ ಮಾಡಿಸ್ತಾರೆ. ಪೂಜೆ ಶುರು ಮಾಡ್ಬೋದಾ? ಆಗ್ಲಿ ಶಾಸ್ತ್ರಿಗಳೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಆದಿತ್ಯ, ಕೂತ್ಕೊಪ್ಪ. ಮ್ಯಾಮ್, ಫೋನ್. ರಘು, ಅಟೆಂಡ್ ಮಾಡಿ ಬರ್ತೀನಿ, ಮುಂದುವರಿಸಿ. ಜನಿತ ದೋಷ ಪರಿಹಾರಾರ್ಥಂ. ಸ್ವಾಮಿಗಳೇ, ಪಾರ್ವತಿಗೂ ನವಗ್ರಹ ಪೂಜೆ ಮಾಡಬೇಕು ಅಂತ ಹೇಳಿದರೆ ಈಗ ಆದಿತ್ಯನ ಪೂಜೆ ಮುಗಿದ ಮೇಲೆ ಅವಳನ್ನೂ ಕೂರಿಸಿ ನವಗ್ರಹ ಪೂಜೆ ಮಾಡಿ ಮುಗಿಸ್ಬೋದಲ್ವಾ? ಈ ಪೂಜೆನ ಬೇರೆ ಬೇರೆ ಮಾಡಿಸ್ಬೇಕು ಅಂತ ಇಲ್ಲ, ಒಟ್ಟಿಗೆ ಕೂಡಿಸಿ ಸಂಕಲ್ಪ ಮಾಡಿ ಇಬ್ಬರ ಹೆಸರಲ್ಲೂ ಪೂಜೆ ಮಾಡೋಣ. ಸರಿ, ಹಾಗಿದ್ರೆ ಪಾರ್ವತಿ ಕೂತ್ಕೊಳ್ಳಿ. ಅಪ್ಪೋರೆ, ಅದು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಪೂಜೆ ವಿಧಾನ ಶುರುವಾಗಿದೆ, ಕೂತ್ಕೊಂಡು ಪೂಜೆ ಮಾಡು. ಅಲ್ಲ, ನಾನು ದೊಡ್ಡ ಯಜಮಾನ್ರು ಎದುರಿಗೆ. ಪಾರ್ವತಿ, ಭಗವಂತನ ದೃಷ್ಟಿಯಲ್ಲಿ ಯಾರೂ ದೊಡ್ಡವರಲ್ಲ, ಚಿಕ್ಕವರಲ್ಲ.